ಶಕ್ತಿಯ ಯೂತ್ ಲೀಡರ್ ಸಿಕಂದ್ರಣ್ಣ ನದಾಪ್ ಅವರು ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಹರೇ ಹುಲಿ ಅಂತ ಹೇಳ್ಬೋದು. ಓಲ್ಡ್ ಪ್ಲೇಯರ್ 6 ಬಾರಿ ಕಪ್ಪನ್ನ ಕೋಳಿಗುಡ್ಕೆ ತಂದ್ಕೊಟ್ರು. ಅದರಲ್ಲಿ ತುಂಬಾ ಪ್ರಮುಖ ಪಾತ್ರ ಸಿಕಂದ್ರಣ್ಣ ಅವ್ರದ್ದಿದೆ. ಆ ಓಲ್ಡ್ ಟೀಮ್ ಬಗ್ಗೆ ಮತ್ತು ಇವಾಗಿನ KPL ಬಗ್ಗೆ ಮತ್ತೆ ಅವರ ಯುವಶಕ್ತಿಯ ಲೀಡರ್ಶಿಪ್ ಬಗ್ಗೆ ಒಂಚೂರು ಎಕ್ಸ್ಪ್ಲನೇಷನ್ ಕೊಡಬೇಕು. ಆ ಎಕ್ಸ್ಪ್ಲನೇಷನ್ ಬಗ್ಗೆ ನಾವು ಕಾಯ್ತಾ ಇದ್ದೀವಿ. ಹೇಳಿ ಸರ್. ಏನಿಲ್ಲ ಅರವಿಂದ್ ಅವರೇ, ಹೇಳ್ಬೇಕಂದ್ರೆ ನಮ್ಮ ಟೀಮ್ ಕೂಡ ಚೆನ್ನಾಗಿದೆ. ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ, ಬೌಲರ್ ಇದ್ದಾರೆ, ಒಳ್ಳೆ ರೀತಿ ಆಡ್ತಾರೆ. ಅದೇ ರೀತಿ ಇಲ್ಲಿ ಕಮಿಟಿಯವರು ಒಳ್ಳೆಯ ಒಂದು ಅರೇಂಜ್ಮೆಂಟ್ ಅನ್ನು ಮಾಡಿದ್ದಾರೆ. ಯಾಕಂದ್ರೆ ನೋಡ್ಬೇಕು, 4 ಜನ ನಿಲ್ಲುವುದಕ್ಕೂ ಅದೆಲ್ಲ ಕೆಲಸನ 4 ಜನ ಮಾಡ್ತಾರೆ. ಎಲ್ಲರೂ ಕೂಡಿ ಚೆನ್ನಾಗಿ ಕಮಿಟಿಯವರು ಮಾಡ್ತಾರೆ. ಅದರಲ್ಲಿ ನೋಡ್ಬೇಕಂದ್ರೆ ಬಸವರಾಜ್ ಪೌಲೆ ಅವರು, ಆಮೇಲೆ ಆದರ್ಶ, ಅಕ್ಷಯ್, ಚೇತನ್, ಅನಿಲ್, ಎಲ್ಲ ಯೂತ್ ಹುಡುಗರು, ಡಾಲಿ ಅವರಾಗ್ಲಿ, ಒಳ್ಳೆಯ ಒಂದು ವಿಠಲ್ ಪೂಜಾರಿ ಅವರಾಗ್ಲಿ, ಒಳ್ಳೆಯ ಒಂದು ಎಲ್ಲರೂ ಅವರು ಅನ್ನೋದು ಎಲ್ಲ ಒಳ್ಳೆ ಒಂದು ಕಮಿಟಿ ಅರೇಂಜ್ಮೆಂಟ್ ಇದೆ. ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ ಅದರಲ್ಲಿ ಅಂತ ಹೇಳಿ ನಮ್ಮ ಮಾತಕ್ಕೆ ವಿರಾಮ ಕೊಡ್ತೀನಿ. ಓಕೆ, ಇನ್ನೂ ಕೂಡ ಬರ್ಬೋದು, ಇನ್ನೂ ಇದೆ. ಯುವಶಕ್ತಿ ಸತತವಾಗಿ 6 ಪಂದ್ಯನ ಕೂಡ ಗೆದ್ದು ಈಗಾಗಲೇ ಟಾಪ್ ನಲ್ಲಿ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾಕಂತಂದ್ರೆ ತಂಡವನ್ನ ಕಟ್ಟಿದ್ರಿ ಈಗಾಗಲೇ, ಅದೊಂದು ಹೊಸ ಫ್ರಾಂಚೈಸಿಯಿಂದ ಕೆಲವೊಂದು ಜನ ನಿಮ್ಮ ತಂಡಕ್ಕೆ ಸೇರ್ಪಡೆ ಆಗಿದ್ದಾರೆ. ಹೋದ ವರ್ಷದ ಫ್ರಾಂಚೈಸಿ ಆಗ್ತಕ್ಕಂಥ ಹುಡುಗರು ಇವತ್ತು ನಿಮ್ಮಲ್ಲಿ, ಅಂದ್ರೆ ಉದಾಹರಣೆಗೆ ಪುಂಡ್ಲಿ ಗಸ್ತಿ ಅವ್ರು ಬಂದಾದ್ರೆ, ಹಾಗಾಗಿ ಓಪನರ್ ಆಗಿ ಆಟ ಆಡ್ತಾ ಇದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತಾರೆ ಪುಂಡ್ಲಿ ಗಸ್ತಿ ಅವ್ರ ಬಗ್ಗೆ? ಪುಂಡ್ಲಿ ಗಸ್ತಿ ಒಬ್ಬ ನನ್ನ ಹಳೆಯ ಆಟಗಾರ, ಅಂದ್ರೆ ನನ್ನ ಹಳೆ ಪುಚ್ಕು ಅಂತ ಹೇಳ್ಬೋದು. ಅಂದ್ರೆ ಒಳ್ಳೆಯ ಆಟಗಾರ ಅವನು. ನಾವು ಹೊರಗಡೆ ಎಲ್ಲ ಹೋದಾಗ ಒಳ್ಳೆಯ ಆಟವನ್ನ ಪ್ರದರ್ಶನ ಮಾಡ್ತಾ ಇದ್ದ. ಬಾಲಿಂಗ್ ಆಗ್ಲಿ ಬ್ಯಾಟಿಂಗ್ ಆಗ್ಲಿ ಒಂದು ಒಳ್ಳೆಯ ಆಟವನ್ನ ಪ್ರದರ್ಶನ ಮಾಡ್ತಿದ್ದ. ನಾವು ಆಡುವಾಗ ನಮ್ಮ ಬಗ್ಗೆ ಏನು ಹೇಳ್ಕೊತಾ ಇಲ್ಲ. ನಾವು 5 ಜನನ ನಮ್ಮ ಊರಿಂದ ಹೊರಗಡೆ ಹೋದ್ರೆ ನಮ್ಮನ್ನ ಐಕಾನ್ ಪ್ಲೇಯರ್ ಆಗಿ ತಗೊಂಡು ಆಡ್ಸ್ಕೊತಾ ಇದ್ರು ಬಂದು. ನಾನಾಗ್ಲಿ, ಯಲ್ಲಪ್ಪ ಪಾಟೀಲ್ ಆಗ್ಲಿ, ಆಮೇಲೆ ಪುಂಡ್ಲಿ ಗಸ್ತಿ ಆಗ್ಲಿ, ಮಾಂತೇಶ್ ಬನ್ನಿಕೊಪ್ಪ ಆಗ್ಲಿ, ನಿಂಗು ಅಂದ್ರೆ ನಮ್ಮ ಆತ್ಮೀಯ ಗೆಳೆಯ ನಿಂಗೂ ಇಲ್ಲ ಇವತ್ತು, ಅವ್ರಿಲ್ಲ. ಆದ್ರೆ ನಮ್ಗೆ ಸಬ್ಸಾರ್ ಅವ್ರ ನೆನಪಿದೆ. ಸಬ್ಸಾರ್ ಟೀಮ್ನವರ ನಮ್ಮನ್ನು ಕರೆಸಿ ಅವ್ರ ಟೀಮ್ನಾಗ ಆಡ್ಸ್ತಿದ್ರು. ಆಗಿನ ಸೈಕಲ್ ಇರ್ಲಾದ್ರ ಟೈಮ್ನಾಗ ನಮ್ಗೆ 2 ಗಾಡಿ ಕೊಟ್ಟ ನಮ್ಮನ್ನ ಆಟ ಆಡಕ್ ಕರ್ಕೊಂಡು ಹೋಗ್ತಿದ್ರು. ಅಂದ್ರೆ ಅವ್ರ ಟೀಮ್ ಹೆಸರ ನಾವು ಆಡೋದು. ಇಷ್ಟು ಹೇಳಿ ಓಕೆ, ಇಲ್ಲಿವರೆಗೆ ಬಹಳ ಅದ್ಭುತವಾಗಿದೆ. ಅದ್ರ ಜೊತೆಗೆ ಯುವಶಕ್ತಿ ಕೂಡ 6ರಲ್ಲಿ ಆರೋಗ್ಯ ಪಂದ್ಯವನ್ನು ಗೆಲ್ಲಲಿಕ್ಕೆ ಪ್ರಮುಖವಾಗಿ ಕಾರಣ ಒಂದೇ ಒಂದು ವಿಕೆಟ್ ಅಂತ ಎಲ್ಲರೂ ಹೇಳ್ತಾ ಇದ್ರು ಪ್ರೇಕ್ಷಕರು, ಕಾಂತೇಶ್ ಕೋತ್ ಅಂತೆ. ಆ ಒಂದು ತಂಡ ಬರೀ ಕಾಂತೇಶ್ ಕೋತ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಾ ಇದ್ರೆ, ಹಾಗೆ ನಿಮ್ಮ ಪ್ರಕಾರ ಯಾವ ರೀತಿಯಾಗಿ ಕಾಂತೇಶ್ ಕೋತ್ ಅವ್ರನ್ನ ನೀವು ನಂಬಿಕೆ ಇಟ್ಟಿದ್ದೀರಿ? ಕಾಂತೇಶ್ ಕೋತ್ ಒಳ್ಳೆ ಆಟಗಾರ, ಬಿಡಿ ಆಟಗಾರ ಇದ್ದಾನೆ. ಅವನ ಮೇಲೆ ಡಿಪೆಂಡ್ ಇದೆ. ಬಟ್ ಹಿಂದ್ ಕೂಡ ಪುಂಡ್ಲಿ ಗಸ್ತಿ ಆಗ್ಲಿ, ಪ್ರದೀಪ್ ಆಗ್ಲಿ, ಪದ್ದು ಆಗ್ಲಿ, ಆಮೇಲೆ ಕಾಸು ಆಗ್ಲಿ, ಪರಸು ಆಗ್ಲಿ, ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ. ಅದಕ್ಕೆ ಎಲ್ಲ ಒಳ್ಳೆ ರೀತಿಯಾಗಿ ನಾವು ಮುಂದೆ ಆಡ್ತೀವಿ. ಈಗ 8ರಲ್ಲಿ 6 ಗೆದ್ದಿದ್ದೀವಿ, ಇನ್ನೂ 2 ಗೆಲ್ತೀವಿ ಅಂತ ಹೇಳಿ ಇಲ್ಲಿ ಆಶ್ವಾಸನೆ ಕೊಡ್ತಾರೆ. ಓಕೆ, ಇನ್ನೊಂದು ಕಾಂತೇಶ್ ಅವ್ರ ಬಗ್ಗೆ ಹೇಳಬೇಕು. ಈಗ ಕಾಂತೇಶ್ ಗೊತ್ತು ಒಬ್ಬ ಫುಲ್ ಪಿಚ್ ಆಟಗಾರ. ಕಾಂತೇಶ್ ಅವ್ರ ಹತ್ತಿನಲ್ಲಿ ಅವ್ರ ಮೈದಾನದಲ್ಲಿ ಇದೇ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ ನಾವು. ಮೈದಾನದಲ್ಲಿ ಮೊನ್ನೆ ರವಿವಾರ ಹೋದಾಗ ಇದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಎಟ್ಟುವುದು ಬೆಳೆದು. ಯಾಕಂತಂದ್ರೆ ಅದೇ ಈಗ ಆಟ ಕೂತಿದೆ ಅವರಿಗೆ. ಮೊನ್ನೆ ಫುಲ್ ಪಿಚ್ ಪಂದ್ಯದಲ್ಲಿ ಕೂಡ ಅವರು ಹೇಳಿದ್ರು ನಮ್ಗೆ, ನಾನು ಆಟವನ್ನು ಆಡ್ತಿಲ್ಲ, ಕೊಳಗೂರು ಪ್ರೀಮಿಯರ್ ಲೀಗ್ ಸಲುವಾಗಿ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳಿದ್ರು. ಹೇಗೆ ಅನಿಸ್ತಾ ಇದೆ ಅವ್ರ ಬಗ್ಗೆ? ಈಗ ಒಂದು 4 ದಿವಸ ಪ್ರಾಕ್ಟೀಸ್ ಮಾಡಿದ್ದಾರೆ. ಇದನ್ನೇ ಪಿಚ್ ನೀಟ್ ಬಗ್ಗೆ ಬಾಲಿಂಗ್ ಚೆನ್ನಾಗಿ ಫುಲ್ ಪಿಚ್ ಆಟಗಾರ. ಆದ್ರೆ ಆ ಪಿಚ್ ಹೇಳಿ